ಈಗಾಗಲೇ 80 ಬಂದಿದ್ದು ರೀ. 60 ಇಂಟೇಕ್ ಆ್ಯಕ್ಚುಲಿ ನಾವು ಮೆರಿಟ್ ಮ್ಯಾಗೆ ತೊಗೋಬೇಕಾಗ್ತೈತಿ. ಮೆರಿಟ್ ಮ್ಯಾಗ ಪ್ರವೇಶ ತೊಗೊಂಡಿವಿ. 60 ಫುಲ್ ಆಗ್ಯಾವ. ಏನು ಸರ್ 3 ವರ್ಷ ಯಾವುದೇ ಒಂದು ಪದವಿ ಮ್ಯಾಗನ ಬರಬೇಕು. 3 ವರ್ಷ ಅವಧಿ. ಹಾಂ, ಇದ್ರೊಳಗೆ 2 ಮಂದಿ ಅದು 5 ವರ್ಷದ 3 ವರ್ಷ, ಇದು 3 ವರ್ಷ ನಮಗೆ ಸಿಕ್ಕಿರೋದು. ಅಂದರೆ ಫೀಸ್ ಡೊನೇಷನ್ ಪ್ರವೇಶಕ್ಕಾಗಿ ನಾವು 60,000 ರೂಪಾಯಿ ಅದು ಇದನ್ನ ಪ್ಯಾಟರ್ನ್ ಅದ, ಆ ಪ್ಯಾಟರ್ನ ತುಂಬಿಸೋಣ. ಟ್ಯೂಷನ್ ಫೀ ಅವೆಲ್ಲ ಇತ್ತು, ಅದೆಲ್ಲ ಮ್ಯಾಗಿನ ಅದು ಏನು ಬಂದಿರ್ತದೆ ಅದರ ಪ್ಯಾಟರ್ನ ತುಂಬಿಸೋಣ. ಏನು ಸರ್ ಇದು ಕರೆಕ್ಟ್. ಶ್ರೀ ಜಯ ಮಹಾಂತೇಶ ಕಾನೂನು ಮಹಾವಿದ್ಯಾಲಯದ ಉದ್ಘಾಟನೆ ಸಮಾರಂಭ ಇದೇ ದಿನಾಂಕ 22/9/2025 ಸೋಮವಾರ ಮುಂಜಾನೆ 10:30 ಗಂಟೆಗೆ ನಾವು ಪ್ರಾರಂಭ ಮಾಡಿದ್ದೀವಿ. ಪ್ರತಿ ದಿವಸ ದಿವ್ಯ ಸಾನ್ನಿಧ್ಯವನ್ನು ನಮ್ಮ ಶ್ರೀಗಳು ವಹಿಸಿಕೊಂಡಿರ್ತಾರೆ, ಮಹಾತ್ಮಗಳು. ಅದೇ ರೀತಿ ಉದ್ಘಾಟಕರಾಗಿ ಜನಪ್ರಿಯ ಶಾಸಕರು ಸನ್ಮಾನ್ಯರಾದ ಶ್ರೀ ವಿಜಯಾನಂದ ಕಾಶಪ್ಪನವರು, ಮಾನ್ಯ ಅಧ್ಯಕ್ಷರು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಬೆಂಗಳೂರು, ಇವರು ಅವರಿಂದ ಉದ್ಘಾಟನೆಯನ್ನು ನಾವು ಇಟ್ಕೊಂಡಿದ್ದೇವೆ. ಆ ಉಪಸ್ಥಿತಿಯಲ್ಲಿ ನಮ್ಮ ಉಪಾಧ್ಯಕ್ಷರಾದ CP ಸಾರೇಭಟ್ರು ಹಾಗೂ ರತ್ನಾಕರ್ ಹುಲಿಯವರು ಇರ್ತಾರೆ. ಜೊತೆಗೆ ನಾವೆಲ್ಲ ನಮ್ಮ ಕಾರ್ಯನಿರ್ವಾಹಕ ಮಂಡಳಿದು ಅವತ್ತಿನ ದಿವಸ ಭಾಗವಹಿಸುವುದರ ಜೊತೆಗೆ ಸಂಘದ ಎಲ್ಲ ಗೌರವಾನ್ವಿತ ಸದಸ್ಯರು ಕೂಡ ಇದ್ದಾರೆ. ತಾವು ಅವತ್ತು ಕಾರ್ಯಕ್ರಮಕ್ಕೆ ತಪ್ಪದೆ ಎಲ್ಲರೂ ಬರಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿಪೂರ್ವಕವಾಗಿ ಕೇಳ್ಕೊಳ್ತಿದ್ದೆ. ಜೊತೆಗೆ ಸುತ್ತಮುತ್ತಲಿನ ನಮ್ಮ ವಕೀಲರ ಸಂಘ ಮತ್ತು ಇಂಟಲ್ ವಕೀಲರ ಸಂಘಕ್ಕೂ ನಾವು ಈಗಾಗಲೇ ಬರ್ಮಾಡ್ಕೊಳ್ಳಿಕ್ಕೆ ಹೇಳಿದ್ದೇವೆ. ಅವರು ಕೂಡ, ಜೊತೆಗೆ ಕೆಲವು ವಕೀಲರು ಕೂಡ ಬಾಗಲಕೋಟೆಯಿಂದ ಬರ್ತಾ ಇದ್ದಾರೆ. ಮಹಾವಿದ್ಯಾಲಯ ಪ್ರಾರಂಭವನ್ನು 22ನೇ ತಾರೀಕು ಆಗೋದ್ರಿಂದ ತಮ್ಮ ಸಹಕಾರ ಸಲಹೆ ನಮಗೆ ಬಹಳ ಮುಖ್ಯವಾಗ್ತದೆ. ಆ ವಿಷಯವಾಗಿ ತಮ್ಮ ಜೊತೆ ಚರ್ಚೆ ಮಾಡಬೇಕು, ಕೂಡಬೇಕು ಅನ್ನೋ ಒಂದು ಮನೋಭಾವನೆ ಇಟ್ಕೊಂಡು ಇವತ್ತಿನ ದಿವಸ ದೃಷ್ಟಿಯನ್ನು ಕರೆಯಲಾಗಿದೆ. ಹೆಚ್ಚಿನ ವಿವರವನ್ನು ನಮ್ಮ ಸಂಘದ ಚೇರ್ಮನ್ರು ನಮ್ಮ ಜೊತೆ ಹೇಳ್ತಾರೆ. ತಾವು ಏನಾದರೂ ಕೇಳೋದಿದ್ರೆ ನಮಗೆ ಚರ್ಚಿಸಬೇಕಂತೇಳಿ ನಾನು ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿಸಿಕೊಂಡು ಈಗ ಅಧ್ಯಕ್ಷರು, ವೈಸ್ ಚೇರ್ಮನ್ರು ಮತ್ತು ಪ್ರಧಾನ ಕಾರ್ಯದರ್ಶಿಗಳವರು ಪತ್ರಿಕಾಗೋಷ್ಠಿಯನ್ನು ಮಾಡಬೇಕು. ಕಾನೂನು ಮಹಾವಿದ್ಯಾಲಯ ಪ್ರಾರಂಭ ಮಾಡಲಿಕ್ಕೆ ಸತತವಾಗಿ 2 ವರ್ಷಗಳ ಕಾಲ ನಾವು ಕಾಲಾವಧಿಗಳನ್ನು ತಗೊಂಡು ಎಲ್ಲ ರೀತಿಯಿಂದ ಪ್ರಯತ್ನ ಮಾಡ್ತಾ ಮೊನ್ನೆ ನಮಗೆ ಪ್ರವೇಶ ತಗೊಳ್ಳಿಕ್ಕೆ ಅನುಮತಿಯನ್ನು ಕಾನೂನು ಮಹಾವಿದ್ಯಾಲಯದಿಂದ ಪಡೆದುಕೊಂಡಿದ್ದೇವೆ. ಈಗಾಗಲೇ 60 ವಿದ್ಯಾರ್ಥಿಗಳನ್ನು ಪ್ರವೇಶ ತಗೊಳ್ಳಿಕ್ಕೆ ನಮಗೆ ಅನುಮತಿ ಸಿಕ್ಕಿದೆ. ಮೊನ್ನೆ ನಮಗೂ ಕೂಡ ಇಷ್ಟೊಂದು ಪ್ರಮಾಣದಲ್ಲಿ ಪ್ರವೇಶ ಪಡೆಯಲಿಕ್ಕೆ ಅರ್ಜಿ ಬರ್ತಾವಂತ ಅನಿಸಿರಲಿಲ್ಲ. ನಾವು ಕಾನೂನು ಮಹಾವಿದ್ಯಾಲಯ ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತ ವಿಚಾರ್ತೀವಿ ನಮ್ಮ ಊರಿಗೆ ನಡೀತಿತ್ತು ಇಲ್ಲೋ ಅಂತ ಹೇಳಿ. ಮೊನ್ನೆ ಪ್ರವೇಶ ಪತ್ರಿಕೆಗಳು ಬಂದಾಗ ನೋಡಿದಾಗ ಅಂದಾಜು 85ರಿಂದ 90 ಪ್ರವೇಶ ಪಡೆಯಲಿಕ್ಕೆ ವಿದ್ಯಾರ್ಥಿಗಳನ್ನು ಅರ್ಜಿ ಸಲ್ಲಿಸಿದ್ರು. ಇದನ್ನು ನೋಡಿದಾಗ ನಾವು ಇದು ಯಾವಾಗ ಮಾಡಬೇಕಾಗಿತ್ತು, ಈಗ ಮಾಡಿದ್ವಿ ಅನ್ನೋದನ್ನು ನಮ್ಗೆ ಅನಿಸಿದೆ. ಈ ವಿಷಯದಲ್ಲಿ ನಮ್ಮ ಹಿರಿಯರಾದ ME ಪಾಟೀಲರು, ನಾಗಪ್ಪನ ಕನ್ನೂರವರು ಹಾಗೂ ಸಾಲಿಮಠರು, ಆಮೇಲೆ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾದ ನಮ್ಮ ಶಿವರಾಜ್ ಪಾಟೀಲ್ ಸಾಹೇಬರು ಕೂಡ ಹೆಚ್ಚಿನ ಪ್ರಯತ್ನ ಮಾಡಿ ನಮ್ಮ ಇಂಟಲ್ ನಗರಕ್ಕೆ ಒಂದು ಕಾನೂನು ಮಹಾವಿದ್ಯಾಲಯ ಪ್ರಾರಂಭ ಆಗಲಿ ಅಂತ ಹೇಳಿ ನಮ್ಮ ಶ್ರೀಗಳು ಕೂಡ ಸತತ 2 ವರ್ಷದಿಂದ ಅವರಿಗೆ ಬೆನ್ನತ್ತಿ ಕೆಲಸ ಮಾಡಿದ್ದಾಗಿದೆ. ಆ ದಿಶೆಯಲ್ಲಿ ಗುರುಗಳ ಆಶೀರ್ವಾದದಿಂದ ಇದು ಉತ್ತರವಾಗಿ ಬೆಳೀಲಿ, ಇನ್ನೂ ಹೆಚ್ಚಿಗೆ ಅಂತೇಳಿ ಆಶಿಸಿ ಮತ್ತೇನಾದರೂ ತಮ್ಮ ಪ್ರಶ್ನೆಗಳಿದ್ದರೆ ಕೇಳಬೇಕು ಅಂತೇಳಿ ನಾನು ತಮ್ಮಲ್ಲಿ ವಿನಂತಿ.